ರಮ್ಯಾಗೆ ರೇಣುಕಾಸ್ವಾಮಿ ಮಾತ್ರ ನೆನಪಾಗ್ತಾನ. ಡಿ ಬಾಸ್ ವಿರುದ್ಧ ಮಾತಾಡಿದ ಇವಳಿಗೆ ಡಿ ಫ್ಯಾನ್ಸ್ ಹೆಂಗೆಲ್ಲ ಬೆಂಡೆತ್ತುತ್ತಾ ಇದ್ದಾರೆ ಗೊತ್ತಾ? ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಇನ್ನೇನು ತೀರ್ಪು ನೀಡಲಿರುವ ಸಂದರ್ಭದಲ್ಲಿ ಡಿ ಬಾಸ್ ವಿರುದ್ಧ ಟ್ವೀಟ್ ಮಾಡಿ ಡಿ ಫ್ಯಾನ್ಸ್ ಗಳಿಂದ ಹೆಂಗೆಲ್ಲ ಚಳಿ ಬಿಡಿಸ್ಕೊಳ್ತಾ ಇದ್ದಾಳೆ ಗೊತ್ತಾ ಇವಳು? ಎಲ್ಲವನ್ನ ಹೇಳ್ತೀನಿ ಬನ್ನಿ. ನಿಜವಾಗಿಯೂ ಒಬ್ಳು ಹೆಣ್ಣೆ ಆಗಿದ್ರೆ ಆ ಸೌಜನ್ಯ ಕೇಸ್ ಹಂತಕರ ವಿರುದ್ಧ ಇಷ್ಟರೊಳಗೆ ಧ್ವನಿ ಎತ್ತುತ್ತಾ ಇದ್ಲು. ಇಲ್ಲ, ಚಾನ್ಸೇ ಇಲ್ಲ. ಇವಳು ಸೌಜನ್ಯ ಹಂತಕರ ವಿರುದ್ಧ ಧ್ವನಿ ಎತ್ತೋದೇ ಇಲ್ಲ. ಈಗ ನೋಡಿ ಇವಳ ಅವತಾರ. ಡಿ ಬಾಸ್ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿರುವುದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ಕರ್ನಾಟಕ ಸರ್ಕಾರ. ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ವಿರುದ್ಧ ಕೆಲ ಆಕ್ಷೇಪಣೆ ಎತ್ತಿದೆ ಮತ್ತು ತೀರ್ಪನ್ನ ಇನ್ನೂ ಕಾಯ್ದಿರಿಸಿದೆ. ಅಷ್ಟರಲ್ಲೇ ಇವಳು ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ನಮಗಿರ್ತಕ್ಕಂಥ ಏಕೈಕ ಆಶಾಕಿರಣ ಸುಪ್ರೀಂ ಕೋರ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾಳೆ. ಅಲ್ವೇ ರಮ್ಯಾ ಆಂಟಿ, ನೀನು ಸೌಜನ್ಯ ಹಂತಕರ ವಿರುದ್ಧ ಯಾವಾಗ್ಲಾದ್ರೂ ಮಾಡಿರ್ತಕ್ಕಂಥ ಪೋಸ್ಟ್ಗಳಿದೆಯಾ? ಆ ವಿಷಯದಲ್ಲೇಕೆ ನೀನು ಮಾತಾಡೋಕೆ ಏಕಾಗ್ತಾ ಇಲ್ಲ? ಅರ್ಥ ಮಾಡ್ಕೊಳ್ಳೆ ತಾಯಿ. ಸೌಜನ್ಯ ಒಬ್ಳು ಮುಗ್ದೆ. ಅವಳ ಕೊಲೆ ಸಾಮಾನ್ಯ ರೀತಿಯಲ್ಲಿ ಆಗಿಲ್ಲ. ಅವಳನ್ನ ಅತ್ಯಂತ ಅಮಾನುಷವಾಗಿ ಅತಿ ಘೋರವಾಗಿ ಕೊಲೆ ಮಾಡಿದ್ದಾರೆ. ಆ ರೀತಿಯಾಗಿ ಕೊಲೆಯಾಗಿದ್ರು ಸಹ ಆ ವಿಷಯದಲ್ಲಿ ನಿನಗೆ ಅಯ್ಯೋ ಅನಿಸ್ತಾ ಇಲ್ಲ. ಮತ್ತು ಈ ವಿಷಯದಲ್ಲಿ ಹತ್ಯೆ ಆಗಿರ್ತಕ್ಕಂಥ ರೇಣುಕಾಸ್ವಾಮಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಅವನೊಬ್ಬ ಕಾಮುಕ. ಮುಂದಿನ ದಿನಗಳಲ್ಲಿ ಸಮಾಜದ ದೊಡ್ಡ ಅನಿಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದ್ದಂತಹ ವ್ಯಕ್ತಿ ಅವನು. ಆದ್ರೆ ಅಂತವನ ಬಗ್ಗೆ ನಿನಗೆ ಕನಿಕರ ಇದೆ, ಸೌಜನ್ಯ ಬಗ್ಗೆ ಕನಿಕರ ಇಲ್ಲ ಅಂತ ಜನ ಇವಳನ್ನ ಜಾಡಿಸ್ತಾ ಇದ್ದಾರೆ. ಇನ್ನು ಡಿ ಬಾಸ್ ವಿರುದ್ಧ ಮಾತಾಡಿದ ಇವಳ ಬಗ್ಗೆ ಡಿ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ್ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ, ನೇಮ್ ಈಸ್ ವಿಕಿ, ಮೊದಲು ನೀನ್ ಕರೆಕ್ಟ್ ಆಗಿರು ಆಂಟಿ, ಆಮೇಲೆ ಬೇರೆಯವರ ತಪ್ಪು ಒಪ್ಪು ಕೇಳು ಅಂತ ಹಾಕಿದ್ದಾರೆ. ಅಜಿತ್ ಡಿ ಬಾಸ್, ಛೇ ಇವಳು ಯಾವ ಆಂಗಲ್ ನಲ್ಲಿ ಸ್ಯಾಂಡಲ್ವುಡ್ ಕ್ವೀನು, ಥೂ ಲೇ ಮುದುಕಿ. ಅರುಣ್ ದ ಡೆವಿಲ್, ಇದೇ ಗೊತ್ತು ಆ ಸೌಜನ್ಯ ಪರ ಇದ್ದಿದ್ರೆ ಆ ತಾಯಿಗೆ ನ್ಯಾಯ ಆದ್ರೂ ಸಿಗ್ತಾ ಇತ್ತು. ಹೋಗಿ ಆ ಕಾಮುಕನ ಪರ ನಿಂತಿದ್ದೀಯಲ್ಲ. ಟ್ರೋಲ್ ಕಾಟಿ, ಇವಳಿಗೆ ಸೌಜನ್ಯ ಕೇಸ್ ಕಾಣಲಿಲ್ಲ. ಕರ್ನಾಟಕದಲ್ಲಿ ಅಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದಾವೆ, ಅವೆಲ್ಲ ಕಾಣಲಿಲ್ಲ. ಕಮಲ್ ಹಾಸನ್ ಮುಗೀತು. ಇವಾಗ ಸ್ವಾತಂತ್ರ್ಯ ಹೋರಾಟಗಾರ ರೇಣುಕಾಸ್ವಾಮಿಗೆ ನ್ಯಾಯ ಕೊಡಿಸೋಕೆ ಬಂದಿದ್ದಾಳೆ ಅಂತ ಹಾಕೊಂಡಿದ್ದಾರೆ. ದಾಸಾ ಹಿಯರ್ ಅವರು, ಯುವರ್ ಲೈಫ್ ಹ್ಯಾಸ್ ಗಾನ್ ಡೀಪರ್, ವೈ ವರಿ ಅಬೌಟ್ ಸಮ್ ಒನ್ ಎಲ್ಸ್ ಲೈಫ್, ಅ ಕ್ವೆಶ್ಚನ್ ಫಾರ್ ಯು, ವಾಟ್ ಇಸ್ ಯುವರ್ ಫಾದರ್ ನೇಮ್, ನಿಮ್ಮ ಅಪ್ಪನ ಹೆಸರು ಏನು ಅಂತ ಹೇಳ್ತೀಯಾ ಆಂಟಿ ಅಂತ ಕೇಳವ್ರೆ. ಬಾಸಿಸಮ್, ನೀನು ಟ್ವೀಟ್ ಮಾಡಿ ಅದೇನ್ ಮಾಡ್ಕೋತೀಯಾ ಮಾಡ್ಕೊಳೆ. ಲಾಸ್ಟ್ ಡೈಲಾಗ್ ಇವಳಿಗೆ, ಸಪೋರ್ಟ್ ಮಾಡ್ತೀನಿ ಅನ್ಕೊಂಡು ನಿಂತಿರೋ ಗಾಂಡು ಹೇಟರ್ಸ್ಗೆ, ನೀವೆಲ್ಲ ಸೇರಿ ಅನ್ಕೊಂಡ್ಬಿಟ್ಟಿದ್ದೀರಾ ಕಿತ್ತಾಕ್ತೀವಿ ಅಂತ, ಬಟ್ ಒಂದು ಡ್ಯಾಶ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅನ್ನೋಯಿಂಗ್ ಕಿಂಗ್, ಯು ವಿಶ್ ಹಿ ಫಾಲ್ಸ್ ಬಟ್ ಎವ್ರಿ ಟೈಮ್ ಹಿ ಕಮ್ಸ್ ಬ್ಯಾಕ್ ಸ್ಟ್ರಾಂಗರ್. ಡಿ ಬಾಸ್ ಡಸಂಟ್ ನೀಡ್ ಅ ಕ್ಲೀನ್ ಪಾತ್, ಹಿ ಮೇಕ್ಸ್ ಹಿಸ್ ಓನ್. ಅಂದ್ರೆ ಡಿ ಬಾಸ್ ಬೀಳೋದನ್ನೇ ನೀನ್ ಕಾಯ್ತಾ ಇದೆಯಾ, ಆದ್ರೆ ಪ್ರತಿ ಸಾರಿ ಸ್ಟ್ರಾಂಗ್ ಆಗಿ ಅವರು ಎದ್ದು ಬರ್ತಾರೆ. ಡಿ ಬಾಸ್ಗೆ ಕ್ಲೀನ್ ಆಗಿರೋ ದಾರಿ ಬೇಕಾಗಿಲ್ಲ, ಅವ್ರಿಗೆ ಅವ್ರದೇ ಆದ ದಾರಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಅನಿತಾ ಚಂದ್ರ ಅವರು, ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಫೋಟೋ ಕಳಿಸಿ ವಿಕೃತಿ ತೋರಿಸ್ತಿದ್ದ ಒಬ್ಬ ಕಾಮುಕನಿಗೆ ನ್ಯಾಯ ಕೇಳ್ತಿದ್ದಾಳೆ ಅಕ್ಕ. ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಅದರ ಬಗ್ಗೆ ಒಂದಿನ ಮಾತಾಡಿಲ್ಲ. ಆದ್ರೆ ದರ್ಶನ್ ಸರ್ ವಿಷಯ ಬಂದಾಗ ನಿದ್ರೆಯಿಂದ ಎಚ್ಚರಾಗಿದ್ದಾಳೆ. ನಾಚಿಕೆ ಆಗಲ್ವಾ? ಈಕೆನ ಯಾರು ಗಂಭೀರವಾಗಿ ತಗೊಳ್ಳಲ್ಲ ಅಂತ ರಂಗಣ್ಣ ಸರಿಯಾಗಿ ಹೇಳಿದ್ರು ಅಂತ ಹೇಳವ್ರೆ.